ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಮಾಜವಾದಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಪ್ರಾಮಾಣಿಕವಾಗಿ ನಿಮಗೆಲ್ಲ ಸೌಕರ್ಯಗಳನ್ನು ಕಲ್ಪಿಸಬೇಕು, ಇದನ್ನು ವಿದ್ಯಾವಂತರನ್ನಾಗಿ ಆಗಬೇಕು. ಪ್ರತಿಯೊಬ್ಬರೂ ಸಹ ಬಹುಶಃ ಇವತ್ತೇನು ನಾವು ಬುಡಕಟ್ಟು ಜನಾಂಗ ಇವತ್ತು ಬಹಳ ತಳಮಟ್ಟದಿಂದ ಈ ಒಂದು ವಿದ್ಯೆಯಲ್ಲಿ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಶಾಲೆ ಆರಂಭ ಆಗಿತ್ತು. ಆಶ್ರಮ ಶಾಲೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಬುಡಕಟ್ಟು ಸಮುದಾಯದವರಿಗೆ ಶಿಕ್ಷಣ ನೀಡುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಸರ್ಕಾರ ಆರಂಭ ಮಾಡಿತು. ನಮ್ಮ ಜಿಲ್ಲೆಯಲ್ಲಿ ರಂಗಸಂದ್ರ ಶಾಲೆ ಮೊದಲು ಆರಂಭಗೊಂಡಂತಹ ಆಶ್ರಮ ಶಾಲೆ. ನಂತರ 1969ರಲ್ಲಿ 9 ಕೊಠಡಿಗಳನ್ನ ಹೊಂದಿದಂತ ಒಂದು ಹೆಂಚಿನ ಬಿಲ್ಡಿಂಗ್ ಈಗಲೂ ಕೂಡ ಅದು ನಾವು ಅಡಿಗೆಗೆ ಬಳಕೆ ಮಾಡ್ಕೋತಾ ಇದ್ದೀವಿ. ನಮ್ಮ ಸಮುದಾಯದ ವಿಮೋಚನೆಗೋಸ್ಕರ ಕೆಲಸ ಮಾಡಿದವರು. ಅವರು ಹೆಚ್ಚು ಶಿಕ್ಷಣ ಪಡೆದವರಲ್ಲ. ಈಗ ನಮಗೆ ಈ ಒಂದು ಶಾಲೆಯ ಬಗ್ಗೆ ಇಡೀ ನಮ್ಮ ಅನೂರು ಕ್ಷೇತ್ರದಲ್ಲಿ, ಮಂಜುನಾಥ್ ಸರ್ ಅವರ ಕ್ಷೇತ್ರದಲ್ಲಿ 8 ಶಾಲೆಗಳಿವೆ, ಆಶ್ರಮ ಶಾಲೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ 2 ಶಾಲೆ ಇದೆ, ಒಟ್ಟು 10 ಶಾಲೆ ಇದೆ. ಈ 10 ಶಾಲೆಯಲ್ಲಿ ವಸತಿ ಸಹಿತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಎಲ್ಲವೂ ಸಹ ಉಚಿತ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸಂಪೂರ್ಣವಾದಂಥ ಹೊಣೆಗಾರಿಕೆ, ಜವಾಬ್ದಾರಿ, ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಸಾಮಾನ್ಯವಾಗಿ 10 ಗಂಟೆಯ ಹೊತ್ತಿಗೆ ಪಲ್ಲ ಪೂಜೆ ಅಂತ ಅನ್ನದ ನೈವೇದ್ಯದ ಆರಾಧನೆ ನಡೆಯುತ್ತೆ. 10:30, 11 ಗಂಟೆಯ ಹೊತ್ತಿಗೆ ಊಟ ಆರಂಭ ಆಗತ್ತೆ. ಅದಕ್ಕೆಲ್ಲರೂ ಕೂಡ ಕೃಷ್ಣ ಭಕ್ತರು ಆಗಮಿಸಬೇಕು. ಸಾಯಂಕಾಲ ಮತ್ತೆ ಪುರಂದರದಾಸರ ಆರಾಧನೆ ಇರುವುದರಿಂದ 4:30ಯ ಹೊತ್ತಿಗೆ ರಥಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಸಭಾ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ರಾತ್ರಿ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು 9 ದಿನವೂ ಕೂಡ ವೈಭವೋಪೇತವಾಗಿ ನಡೀಲಿಕ್ಕೆ ಉಂಟು. 27ನೆಯ ತಾರೀಕಿಗೆ ಮಧ್ವನವಮಿ ಇರುವುದರಿಂದ ಅಲ್ಲಿಯ ತನಕ ಈ ಪರ್ಯಾಯದ ಒಂದು ಮಹತ್ವ ನೆರವೇರಲಿಕ್ಕುಂಟು. ನಾವೆಲ್ಲ ಕೃಷ್ಣ ಭಕ್ತರು ಆಗಮಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೆ. ಶಿಕ್ಷಣದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಆಧ್ಯಾತ್ಮಿಕವಾದಂತಹ ಆಸಕ್ತಿ ಎಳವೆಯಿಂದಲೇ ಇದ್ದ ಕಾರಣದಿಂದ ಅವರಿಗೆ ಈ ಆಶ್ರಮ ಬಹಳ ಯೋಗ್ಯ ರೀತಿಯಲ್ಲಿ ಸಿಕ್ಕಿದೆ.
ಆ ಮೂಲಕವಾಗಿ ಆ ಪೀಠಕ್ಕೂ ಕೂಡ ಬಹಳ ಅದ್ಭುತವಾದಂತಹ ಸಮರ್ಥನೆಯನ್ನು ಅವರ ಯತಿ ಜೀವನದಲ್ಲಿ ಕೊಡಬಹುದು ಎನ್ನುವಂತಹ ನಿರೀಕ್ಷೆ ಇಡೀ ಸಮಾಜದ್ದು. ಅಂತಹ ಹಿನ್ನೆಲೆಯಲ್ಲಿ ಈ ಪರ್ಯಾಯದಲ್ಲಿ ಬಹಳಷ್ಟು ನಿರೀಕ್ಷೆ ಭಕ್ತ ಜನರಿಂದ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಶಿರೂರು ಮಠ ತನ್ನದೇ ಆದಂತಹ ಗತ್ತು ಗಾಂಭೀರ್ಯತೆಗಳಿಂದ ಆ ಮೂಲಕವಾಗಿ ಸಮಾಜಮುಖಿಯಾಗಿ ನಡೆದುಕೊಂಡು ಬಂದಿದೆ. ಅಂತಹ ಹಿನ್ನೆಲೆಯಲ್ಲಿ ಈ ಪರ್ಯಾಯವನ್ನು ಕೂಡ ಭಕ್ತ ಜನ ಸಮಾಜಮುಖಿಯಾಗಿ, ಸಾಂಸ್ಕೃತಿಕ ಮುಖಿಯಾಗಿ ಮತ್ತು ಧಾರ್ಮಿಕ ಮುಖದಿಂದ ನೋಡ್ತಾ ಇದ್ದಾರೆ. It's called Mashmina. Yes. Very famous from Kashmir. Yes. Shades of different. You had tea there, sir. These are different teas, all GI type. All made from different valleys, different tastes, different ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.